ಮಮತಾ ಬ್ಯಾನರ್ಜಿ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಕಾರು ಅಪಘಾತಕ್ಕೆ ಈಡಾಗಿದೆ. ಸಣ್ಣ ಪ್ರಮಾಣದ ಗಾಯಗಳಾಗಿರೋದು ಗೊತ್ತಾಗ್ತಾ ಇದೆ. ಅವರು ಚಲಿಸ್ತಾ ಇದ್ದಂತಹ ಕಾರಿಗೆ ಅಡ್ಡಲಾಗಿ ಮತ್ತೊಂದು ಗಾಡಿ ಬಂದ ಪರಿಣಾಮ ಕಾರು ಅಪಘಾತಕ್ಕೆ ಈಡಾಗಿದೆ. ಇದೇ ವೇಳೆ ಮಮತಾ ಬ್ಯಾನರ್ಜಿ ಅವರ ಹಣೆಗೆ ಸಣ್ಣ ಪ್ರಮಾಣದ ಗಾಯಗಳಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಬೆಳವಣಿಗೆಗಳು ಕ್ಷಿಪ್ರಗತಿಯಲ್ಲಿ ಆಗ್ತಾ ಇರೋ ಬೆನ್ನಲ್ಲೇ ದಿಢೀರಂತ ಬ್ರೇಕ್ ಹಾಕಿದ ಪರಿಣಾಮ ಕಾರು ಅಪಘಾತಕ್ಕೆ ಈಡಾಗಿದೆ. ಈ ವೇಳೆ ಸಣ್ಣ ಪ್ರಮಾಣದ ಗಾಯಗಳಾಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾರಿಗೇನು ದೊಡ್ಡ ಪ್ರಮಾಣದ ಇಂಜುರೀಸ್ ಆಗಿಲ್ಲ, ಬಟ್ ಅಪಘಾತಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ಕಾರಣ ಮಮತಾ ಬ್ಯಾನರ್ಜಿ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಕಾರಿನ ಎದುರುಗಡೆ ಇನ್ನೊಂದು ಕಾರು ಬಂದ ಪರಿಣಾಮ ಸಡನ್ ಆಗಿ ಬ್ರೇಕ್ ಹಾಕಿದ್ದಾರೆ. ಈ ವೇಳೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪದಂಗೆ ಆಗಿದೆ ಅಂತ ಅನ್ಸುತ್ತೆ. ಸಡನ್ ಆಗಿ ಬ್ರೇಕ್ ಹಾಕಿದ ಪರಿಣಾಮ ಅವರ ಹಣೆಗೆ, ಯೂಶಲಿ ಕಾರಲ್ಲಿ ಕೂತಿರೋರ ಪೊಸಿಷನ್ ಡೈರೆಕ್ಟ್ ಆಗಿ ಮುಂದೆ ಇರುವಂತಹ ಕಾರಿನ ಆ ಡ್ಯಾಶ್ ಬೋರ್ಡ್ಗೆ ಅಥವಾ ಹಿಂದೆ ಇದ್ರೆ ಆ ಮುಂದಿನ ಸೀಟ್ಗೆ ಹೊಡ್ಕೊಳ್ಳುತ್ತೆ. ಎಷ್ಟೇ ಸೀಟ್ ಬೆಲ್ಟ್ ಹಾಕಿದ್ರು ಕೂಡ ಸ್ಪೀಡಾಗಿ ಹೋಗ್ತೀವಲ್ಲ, ಸೊ ಆ ಟೈಮ್ನಲ್ಲಿ ಹಾಗಾಗುತ್ತೆ. ಸೊ ಸಣ್ಣ ಪ್ರಮಾಣದಲ್ಲಿ ಗಾಯಗಳಾಗಿದೆ. ಇನ್ನು ಇನ್ನೊಂದು ಅಪ್ಡೇಟ್ ಪ್ರಕಾರ ಈ ಅಪಘಾತ ಆಗಿರೋದು ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿರುವಂತಹ ಕೋಲ್ಕತ್ತಾದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಕಾರು ಡ್ರೈವರ್ ಸಡನ್ ಆಗಿ ಬ್ರೇಕ್ ಹಾಕಿದ ಪರಿಣಾಮ ಈ ಸಣ್ಣ ಪ್ರಮಾಣದ ಗಾಯಗಳಾಗಿರೋದು ಗೊತ್ತಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಕಾರು ಅಪಘಾತಕ್ಕೆ ಈಡಾಗಿದೆ. ಅಪಘಾತಕ್ಕೆ ಮೇನ್ ಕಾರಣ ಇವರು ಚಲಿಸ್ತಾ ಇದ್ದಂತಹ ಕಾರಿಗೆ ಸಡನ್ ಆಗಿ ಅಡ್ಡಲಾಗಿ ಮತ್ತೊಂದು ಕಾರು ಬಂದಿದೆ. ಸೊ ಅಲ್ಲಿ ಆ ಕೊಲಿಷನ್ ಅನ್ನ ತಪ್ಪಿಸೋದಕ್ಕೆ ಅಂತ ಹೇಳಿ, ಅಂದ್ರೆ ಡಿಕ್ಕಿನ ತಪ್ಪಿಸೋದಕ್ಕೆ ಅಂತ ಹೇಳಿ ಅವರ ಡ್ರೈವರ್ ಸಡನ್ ಆಗಿ ಬ್ರೇಕ್ ಹಾಕಿದ್ದಾರೆ.